ನಮಸ್ಕಾರ ಬಂಧುಗಳೇ. ಇವತ್ತು ಮಹಾಲಯ ಪಿತೃಪಕ್ಷದ ಬಗ್ಗೆ ತಿಳ್ಕೊಳ್ಳೋಣ. ಮಹಾಲಯ ಪಿತೃಪಕ್ಷ ಈ ವರ್ಷ ಸೆಪ್ಟೆಂಬರ್ 28ರಿಂದ ಆರಂಭ ಆಗಿ ಅಕ್ಟೋಬರ್ 10ರವರೆಗೂ ಇದೆ. ಈ ಮಹಾಲಯ ಪಿತೃಪಕ್ಷ ಏನಕ್ಕಾಗಿ ಮಾಡಬೇಕು, ಇದರ ವಿಶೇಷತೆ ಏನು, ಇದರಲ್ಲಿ ಈ ಕರ್ಮವನ್ನು ಪಿತೃಪಕ್ಷದಲ್ಲಿ ಪಿಂಡ ಪ್ರದಾನ ಇತ್ಯಾದಿಗಳನ್ನು ಮಾಡುವುದು ಒಳ್ಳೆಯದಾ, ಮಾಡಬೇಕಾ ಬೇಡವಾ, ಯಾರು ಮಾಡ್ಬೋದು, ಹೇಗೆ ಮಾಡಬಹುದು, ಇದರ ಬಗ್ಗೆ ಯತ್ಕಿಂಚಿತ್ತು ವಿಚಾರವನ್ನು ವಿನಿಮಯ ಮಾಡಿಕೊಳ್ಳೋಣ. ಮಹಾಲಯ ಪಿತೃಪಕ್ಷ ಅನ್ನೋದು ಋಣಮುಕ್ತಿಗಾಗಿ ಮಾಡುವಂತಹ ಕರ್ತವ್ಯ. ಮನುಷ್ಯನಾಗಿ ಹುಟ್ಟಿದ ಮೇಲೆ 5 ಋಣಗಳು, 5 ಮಹಾಪರಗಳು ಅಥವಾ 5 ಪಂಚಮಹಾಋಣಗಳು ಅಂತ ಹೇಳ್ತಾರೆ. 5 ಋಣಗಳು ಮನುಷ್ಯನ ಹಿಂದೆ ಬೆನ್ನಹತ್ತು ಬಿಡುತ್ತೆ. ಯಾವುದು? ಒಂದು ದೇವಋಣ, ಇನ್ನೊಂದು ಋಷಿ ಋಣ, ಇನ್ನೊಂದು ಪಿತೃಋಣ, ಇನ್ನು 2 ಅದರಲ್ಲಿ ಕೊನೆಯದಾಗಿ ಇನ್ನು 2, ಒಂದು ಸಮೂಹ ಋಣ ಅಂದರೆ ಮನುಷ್ಯ ಋಣ, ಇನ್ನೊಂದು ಭೂತಋಣ. ಈ 5 ಮಹಾಋಣಗಳು ಮನುಷ್ಯನನ್ನು ಕಾಡುತ್ತೆ. ಒಂದು ದೇವಋಣ, ನಾನು ಹುಟ್ಟೋದಕ್ಕೆ ಮುಂಚೆನೂ ಈ ಭೂಮಿ ಸೃಷ್ಟಿ ಇತ್ತು, ನಾನು ಹೋದ ಮೇಲೂ ಇರುತ್ತೆ, ಅಂದ ಮೇಲೆ ಇದು ನನ್ನದಲ್ಲ, ನಾನು ಹೇಳಿದ ಹಾಗೆ ಇದು ಕೇಳುವುದೂ ಇಲ್ಲ. ಹಾಗಿದ ಮೇಲೆ ಇದನ್ನು ಯಾರು ಸೃಷ್ಟಿ ಮಾಡಿದ್ನೋ ಆ ಸೃಷ್ಟಿಕರ್ತನಿಗೆ ನಾವು ಸಲ್ಲಿಸುವ ಕೃತಜ್ಞತೆ. ಅದನ್ನು ಹೇಗೆ ದೇವಪೂಜೆ ಇತ್ಯಾದಿಗಳಿಂದ ನೀವು ಮನೆಯಲ್ಲಿ ಮಾಡ್ಕೋತೀರಿ. ಹಬ್ಬ ಹರಿದಿನ ದೇವಪೂಜೆ ಇತ್ಯಾದಿಗಳಿಂದ ನೀವು ಆ ಋಣಮುಕ್ತಿಯನ್ನು ಪಡ್ಕೋಬಹುದು. ಋಷಿ ಋಣವನ್ನು ಋಷಿಗಳು, ಈಗ ನಾವು ಮಾಡುವಂತಹ ಪೂಜೆಗಳು, ಪುನಸ್ಕಾರಗಳು, ಮಂತ್ರಗಳು, ವಿಜ್ಞಾನ, ಜ್ಯೋತಿಷ್ಯ ಅಥವಾ ಆಯುರ್ವೇದ ಇವೆಲ್ಲ ಎಲ್ಲಿಂದ ಬಂದದ್ದು? ಇದು ಎಲ್ಲ ಎಷ್ಟೋ ಜನ ಸಜ್ಜನರು ನಿರಂತರ ತಪಸ್ಸು ಮಾಡಿ, ಈ ಐಸಾಕ್ ನ್ಯೂಟನ್ನು, ಥಾಮಸ್ ಆಲ್ವಾ ಎಡಿಸನ್ನು ಇವ್ರನ್ನೂ ಕೂಡ ಋಷಿ ಅಂತಲೇ ಕರಿತೀವಿ. ಯಾಕೆ ಅಂದರೆ ಅವರು ಕೂಡ ತಪಸ್ಸು ಮಾಡಿ ಆ ವಿದ್ಯೆಯನ್ನು ತಿಳಿದವರು. ಹಾಗೆ ಅಂಥವರಿಗೆ ನಾವು ತೋರಿಸುವ ಕೃತಜ್ಞತೆ. ಹೇಗೆ? ವಿಜ್ಞಾನವನ್ನು ಅಧ್ಯಯನ ಮಾಡುವುದು, ಸಾಮಾಜಿಕವಾಗಿ ಸರಿಯಾಗಿ ಬದುಕುವುದು, ಸಂಸ್ಕಾರಗಳನ್ನು ಉಪಯೋಗಿಸ್ಕೊಳ್ಳುವುದು, ಸಂಸ್ಕಾರಗಳನ್ನು ಬೆಳೆಸುವುದು, ಹಾಗೂ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ನೀಡುವುದು. ಇದರಿಂದ ನಾವು ಋಷಿ ಋಣದಿಂದ ಮುಕ್ತಿಯನ್ನು ಪಡಿಬೋದು. ಇನ್ನೊಂದು ಪಿತೃಋಣ. ಪಿತೃಋಣ, ಈ ದೇಹ ನಾನು ತಂದಿದ್ದಲ್ಲ, ಇದು ನನ್ನ ತಂದೆ ತಾಯಿ ಅವರು ಕೊಟ್ಟಿದ್ದಲ್ಲ, ಅವರು ಕೇವಲ ಮಾರ್ಗ ಮಾತ್ರ, ಭಗವಂತ ಕೊಟ್ಟಿದ್ದುದು ಶರೀರ. ಪಿತೃಗಳು ನಮ್ಮ ಶರೀರಕ್ಕೆ ಕಾರಣೀಭೂತನಾಗ್ತಾರೆ. ಜೊತೆಗೆ ಅವರು ಕೊಟ್ಟಂಥ ಜೀವನ, ನನ್ನ ಗೋತ್ರ, ನನ್ನ ಹೆಸರು ನಾನು ಹಣೆ ಮೇಲೆ ಬರ್ಕೊಂಡು ಬಂದಿದ್ದಲ್ಲ, ಅವರು ಕೊಟ್ಟಂಥ ಈ ಗೋತ್ರ, ಈ ಋಷಿ, ಈ ಜೀವನ, ಇದನ್ನು ಸದುಪಯೋಗ ಪಡಿಸ್ಕೋತಾ ಇದ್ದೀವಿ ನಾವು. ಅದಕ್ಕಾಗಿ ನಮ್ಮ ಪಿತೃಗಳಿಗೆ ಸಲ್ಲಿಸುವ ಸಣ್ಣ ಕೃತಜ್ಞತೆ, ಗೌರವ, ಅದನ್ನೇ ನೀವು ಶ್ರಾದ್ದ ಅಂತ ಕರಿತೀರಿ. ವರ್ಷಕ್ಕೊಮ್ಮೆ ಅವರು ತೀರಿದ ಸಮಯದಲ್ಲಿ ಅಥವಾ ಮಹಾಲಯ ಪಿತೃಪಕ್ಷದಲ್ಲಿ ಅಥವಾ ಆಷಾಢದಲ್ಲಿ ಅಮಾವಾಸ್ಯೆಗಳಲ್ಲಿ ತಿಳಿದವರು ಅವರವರ ಸಮಯದಲ್ಲಿ ಅವರು ಹಿರಿಯರಿಗೆ ಎಡೆ ಅಂತ ಇಟ್ಕೋತಾರೆ ಅಥವಾ ಪಿಂಡ ಪ್ರದಾನ ಅಂತ ಮಾಡ್ಕೋತಾರೆ ಅಥವಾ ಶ್ರಾದ್ದಾದಿಗಳನ್ನು ಮಾಡ್ತಾರೆ. ಇದನ್ನು ಎಲ್ಲ ಜನಾಂಗದವರು ಅವರವ್ರದೇ ಆದ ವಿಧಾನದಲ್ಲಿ ಮಾಡ್ತಾರೆ. ಇನ್ನೊಂದು ಮನುಷ್ಯ ಋಣ, ಸಮೂಹ ಋಣ. ನಾನು ಒಬ್ಬನೇ ಏಕಾಂಗಿ ಅಲ್ಲ, ಸಮಾಜ ಇದು ಎಲ್ಲರಿಂದನೂ ಕೂಡಿದೆ. ಹಾಗೆಯೇ ನಾವು ಎಲ್ಲರೂ ಸ್ನೇಹಿತರು. ಇವತ್ತು ನಾವು ಹೇಗೆ ಸ್ನೇಹಿತರು ಇಲ್ಲದಲೇ ಬದುಕಲಿಕ್ಕಾಗುವುದಿಲ್ವೋ, ಆ ಸ್ನೇಹಿತರಿಗೆ ಸಲ್ಲಿಸುವಂತಹ ಕೃತಜ್ಞತೆ. ಹೇಗೆ ನಾವು ಎಲ್ಲರೊಟ್ಟಿಗೆ ಸಮಾಧಾನವಾಗಿ ಸಂತೋಷವಾಗಿ ಬದುಕುವುದೇ ಸಮೂಹ ಋಣದಿಂದ ಮುಕ್ತಿ. ಇನ್ನೊಂದು ಭೂತಋಣ. ಭೂತ ಅಂತಂದರೆ ಪ್ರಾಣಿಗಳು, ಪಕ್ಷಿಗಳು, ನಮ್ಮ ಜೊತೆಗೆ ಬದುಕ್ತಾ ಇರುವಂತಹ ಜೀವಗಳು. ಹಾಲು ಉಪಯೋಗಿಸ್ತೀವಿ, ಪಕ್ಷಿಗಳು ಬೇಕು, ಸಸ್ಯ ಸಂಪತ್ತು ಬೇಕು, ಇವೆಲ್ಲ ಯಾರಿಂದ ಬರುವುದು? ಅವಕ್ಕೆ ನಾವು ತೋರಿಸುವ ಕೃತಜ್ಞತೆಯೇ ಭೂತಋಣ. ಈ 5 ಮಹಾಋಣಗಳು ಈ ಕನ್ಯಾಗತ ಮಹಾಲಯ ಪಿತೃಪಕ್ಷದಲ್ಲಿ, ಅಂದರೆ ಭಾದ್ರಪದ ಮಾಸದ 2ನೆಯ ಪಕ್ಷ, ಮೊದಲನೆಯ ಪಕ್ಷ ಶುಕ್ಲ ಪಕ್ಷ, 2ನೆಯ ಪಕ್ಷ ಕೃಷ್ಣ ಪಕ್ಷ, ಆವಾಗ ಸೂರ್ಯ ಕನ್ಯಾ ರಾಶಿಯನ್ನು ಪ್ರವೇಶಿಸ್ತಾನೆ. ಆ ಸಮಯದಲ್ಲಿ ಈ ಪಂಚಮಹಾಋಣಗಳಿಗೂ ಮುಕ್ತಿದಾಯಕವಾದ ಸಮಯ. ಅದಕ್ಕಾಗಿಯೇ ಎಲ್ಲರೂ ಪಿತೃಪಕ್ಷದಲ್ಲಿ ಕರ್ಮವನ್ನು ಮಾಡ್ತಾರೆ. ಕನ್ಯಾಗತ ಮಹಾಲಯ ಪಿತೃಪಕ್ಷ ಅಂತ ಕರೀತಾರೆ ಇದಕ್ಕೆ. ಸೂರ್ಯ ಯಾವಾಗ ಕನ್ಯಾ ರಾಶಿಯನ್ನು ಪ್ರವೇಶಿಸ್ತಾನೆ ಆವಾಗ ಪಿತೃಗಳಿಗೆ ಮತ್ತು ಈ ಎಲ್ಲ ಪಂಚಮಹಾ ಋಣಗಳ ಮುಕ್ತಿಗಾಗಿ ಮಾಡುವ ಕರ್ತವ್ಯವೇ ಈ ಮಹಾಲಯ ಪಿತೃಪಕ್ಷ. ಇದು ಅತ್ಯಂತ ಅಪರೂಪವಾದ, ಅತ್ಯಂತ ಪ್ರಶಸ್ತವಾದ ಸಮಯ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು ನಾವೆಲ್ಲರೂ. ಅದನ್ನು ಹೇಗೆ ಮಾಡೋದು? ಹೇಗೆ ನಮಗೆ ಮಾಡಲಿಕ್ಕಾಗೋದಿಲ್ಲ, ನಾವು ಹೊರಗಡೆ ಇದ್ದೀವಿ, ನಾವಿಲ್ಲಿ ಬಂದು ಮಾಡೋಕ್ಕಾಗೋದಿಲ್ಲ, ನಮಗೆ ಶರೀರದಲ್ಲಿ ಶಕ್ತಿ ಇಲ್ಲ, ನಾವೆಲ್ಲ ಹೇಗೆ ಮಾಡಬೇಕು? ಅಥವಾ ನಮಗೆ ತಂದೆ ತಾಯಿ ಇದ್ದಾರೆ, ಅವರು ಮಾಡೋದಿಲ್ಲ, ನಾನು ಹುಡುಗ, ಚಿಕ್ಕ ಹುಡುಗ, ನಾನು ಹೇಗೆ ಮಾಡಬೇಕು? ಅಥವಾ ನಮ್ಮ ಮನೇಲಿ ಕರ್ಮ ಮಾಡುವರೇ ಇಲ್ಲ, ನಮ್ಮ ಮನೇಲಿ ವ್ಯವಸ್ಥೆ ಇಲ್ಲ, ನಾವು ಹೇಗೆ ಕರ್ಮ ಮಾಡಬೇಕು? ಮನೆಯಲ್ಲೇ ಮಾಡ್ಬೋದಾ, ಪುಣ್ಯಕ್ಷೇತ್ರದಲ್ಲಿ ಮಾಡಬೇಕಾ? ಇದು ಶ್ರೀರಂಗಪಟ್ಟಣ ಮಹಾಲಯ ಪಿತೃಪಕ್ಷಕ್ಕೆ ವಿಶೇಷವಾದಂತಹ ಪುಣ್ಯಕ್ಷೇತ್ರ. ಇಲ್ಲಿ ಮಾಡಬಹುದಾ ಅಥವಾ ಬೇರೆ ಕ್ಷೇತ್ರಗಳಿಗೆ ಹೋಗ್ಬೋದಾ? ಇದು ಎಲ್ಲದರ ಬಗ್ಗೆ ಮತ್ತೆ ತಿಳ್ಕೊಳ್ಳೋಣ. ನಮಸ್ಕಾರ.